ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಜಿಎಸ್ಪಿ ಕ್ಲರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂಥ ಮಾಹಿತಿ ಯಾವುದು ಅಂತಂದರೆ ಸರ್ಕಾರದ ಕಡೆಯಿಂದ ನಮ್ಮ ರೈತ ಬಾಂಧವರಿಗೆ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಸೊ ಏನಪ್ಪ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಬರ ಪರಿಹಾರ ಅಥವಾ ಬೆಳೆ ನಷ್ಟ ಪರಿಹಾರದ ಹಣವನ್ನು ನೇರವಾಗಿ ನಮ್ಮ ರೈತ ಬಾಂಧವರ ಖಾತೆಗೆ ವರ್ಗಾವಣೆ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ರೈತ ಬಾಂಧವರ ಖಾತೆಗೆ ಮೇ 6ರಿಂದ ಹಣವನ್ನು ಜಮಾ ಮಾಡಲು ಶುರುನ ಮಾಡಿದ್ದಾರೆ. ಸೊ ಯಾವ ರೈತರಿಗೆ ಎಷ್ಟೆಷ್ಟು ಹಣ ಸಿಗಲಿದೆ, ಜೊತೆಗೆ ಪ್ರತಿ ಹೆಕ್ಟರ್ಗೆ ಎಷ್ಟು ಹಣ ಸಿಗಲಿದೆ, ಸೊ ನಿಮ್ಮ ಭೂಮಿಯ ಪ್ರಕಾರ ಅಂದರೆ ನೀರಾವರಿ ಅಥವಾ ಖುಷ್ಕಿ ಇಲ್ಲಿ ಏನಾದರೂ ತೋಟಗಾರಿಕೆ ಅಥವಾ ಬಹುವಾರ್ಷಿಕ ಬೆಳೆ ಏನಾದರೂ ಆಗಿತ್ತು ಅಂತಂದರೆ ಎಷ್ಟು ಹಣ ಸಿಗಲಿದೆ, ಅಂದರೆ ಬರ ಪರಿಹಾರದ ಕಡೆಯಿಂದ ಎಷ್ಟು ಹಣ ನಿಮಗೆ ಸಿಗಲಿದೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಜೊತೆಗೆ ಇಲ್ಲಿ ನಿಮಗೆ ನೇರವಾಗಿ ಕ್ರೆಡಿಟ್ ಆಗಿರುವಂಥ ಹಣ ಅಂದರೆ ರೈತರ ಖಾತೆಗೆ ಹಣ ಜಮಾ ಆಗಿರುವಂಥ ಒಂದು ಪ್ರೂಫ್ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್, ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಜಿಎಸ್ಪಿ ಕ್ಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋಕ್ಕೆ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸರ್ಕಾರದ ಕಡೆಯಿಂದ ಬರ ಪರಿಹಾರ ಅಥವಾ ಬೆಳೆ ನಷ್ಟ ಪರಿಹಾರ ಹಣವನ್ನಾಗಿ ನಮ್ಮ ರೈತ ಬಾಂಧವರ ಖಾತೆಗೆ ನೇರವಾಗಿ ಡಿಬಿಟಿಯ ಮೂಲಕ ವರ್ಗಾವಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸೊ ಎಲ್ಲ ರೈತ ಬಾಂಧವರ ಖಾತೆಗೆ ಮೇ 6ರಿಂದ ಹಣವನ್ನು ಜಮಾ ಮಾಡಲು ಶುರುನ ಮಾಡಿದ್ದಾರೆ. ಪ್ರತಿ ಹೆಕ್ಟೇರಿಗೆ ಎಷ್ಟು ಹಣ ಸಿಗಲಿದೆ, ಅಂದರೆ ನಮ್ಮ ರಾಜ್ಯ ಸರ್ಕಾರ ನಿಗದಿಪಡಿಸಿರುವಂಥ ಹಣದ ಮೊತ್ತ ಎಷ್ಟು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಿದ್ದೀನಿ. ಪ್ರತಿ ಹೆಕ್ಟರ್ಗೆ ಗರಿಷ್ಠ 2 ಹೆಕ್ಟೇರ್ಗೆ ಅಂತ ಕೊಟ್ಟಿದ್ದಾರೆ, ಮೊತ್ತ ರೂಪಾಯಿಗಳಲ್ಲಿ ಅಂತಲೂ ಕೊಟ್ಟಿದ್ದಾರೆ ನೋಡ್ಬೋದು. ಸೊ ಮಳೆ ಆಶ್ರಿತ ಅಥವಾ ಖುಷ್ಕಿ ಅಂತ ಕೊಟ್ಟಿದ್ದಾರೆ. ನಿಮ್ಮ ಭೂಮಿ ಏನಾದರೂ ಮಳೆ ಆಶ್ರಿತ ಅಥವಾ ಖುಷ್ಕಿ ಏನಾದರೂ ಆಗಿತ್ತು ಅಂತಂದರೆ ಇಲ್ಲಿ 8,500 ರೂಪಾಯಿನ ಪಡೆದುಕೊಳ್ಬೋದಾಗಿರುತ್ತೆ. ಸೊ ಅದೇ ರೀತಿಯಾಗಿ ನೀರಾವರಿ ಏನಾದರೂ ನಿಮ್ಮ ಭೂಮಿ ಆಗಿತ್ತು ಅಂತಂದರೆ ಇಲ್ಲಿ 17,000 ರೂಪಾಯಿನ ನೀವು ಪಡೆದುಕೊಳ್ಬೋದಾಗಿರುತ್ತೆ. ಬಹುವಾರ್ಷಿಕ ಅಥವಾ ತೋಟಗಾರಿಕೆ ಏನಾದರೂ ನಿಮ್ಮ ಒಂದು ಭೂಮಿ ಆಗಿತ್ತು ಅಂತಂದರೆ 22,500 ರೂಪಾಯಿ ಅಂತ ಇದೆ. ಸೊ ಇಷ್ಟು ಮೊತ್ತ ನೀವು ಪಡೆದುಕೊಳ್ಬೋದಾಗಿರುತ್ತೆ. ಅಂದರೆ ನಮ್ಮ ರೈತ ಬಾಂಧವರ ಖಾತೆಗೆ ಎಷ್ಟು ಹಣ ಜಮಾ ಆಗುತ್ತೆ ಅಂತ ಹೇಳಿದ್ರೆ, ಸೊ ಅವರ ಒಂದು ಭೂಮಿಯ ಪ್ರಕಾರವಾಗಿ ಇಲ್ಲಿ ಮೊತ್ತವನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಒಂದು ಹಣವನ್ನು ನೀವು ಪಡೆದುಕೊಳ್ಬೋದಾಗಿರುತ್ತೆ. ಬರ ಪರಿಹಾರ ಹಣ ಜಮಾ ಆಗಿರುವ ಲೈವ್ ಪ್ರೂಫ್ ಕೂಡ ಇಲ್ಲಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಬಹುದು. ಸೊ ಇಲ್ಲಿ ರೈತರ ಬ್ಯಾಂಕ್ ಅಕೌಂಟಿಗೆ ಎಷ್ಟು ಹಣ ಜಮಾ ಆಗಿದೆ ಅಂತ ಹೇಳಿದ್ರೆ 11,940 ರೂಪಾಯಿ ಬರ ಪರಿಹಾರ ಕಡೆಯಿಂದ ಹಣ ಜಮಾ ಆಗಿದೆ ಅಂತ ಹೇಳ್ಬೋದು. ಸೊ ಯಾವ ದಿನಾಂಕದಿಂದ ಹಣ ಜಮಾ ಆಗಿದೆ ಅಂತ ಹೇಳಿದ್ರೆ 6/5/2024 ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ದಿನಾಂಕದಂದು ರೈತರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಡಿಬಿಟಿಯ ಮೂಲಕ ಬರ ಪರಿಹಾರದ ಕಡೆಯಿಂದ ಹಣ ಬಂದಿದೆ ಅಂತ ಹೇಳ್ಬೋದು. ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಬರ ಪರಿಹಾರದ ಹಣ ಬಂದಿದೆಯೋ ಇಲ್ವೋ ಅಂತ ನನಗೆ ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಹಣ ವರ್ಗಾವಣೆ ಆಗಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬಹುದು. ಅದು ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕಾಣುವಂಥ ಈ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ನೀವು ಮೊದಲೇದಾಗಿ ಭೇಟಿ ನೀಡಬೇಕಾಗುತ್ತೆ. ನಿಮ್ಮ ಒಂದು ಫೋನಿನ ಮುಖಾಂತರನೇ ಈ ಒಂದು ಪ್ರೊಸೀಜರ್ನ ಮಾಡಬಹುದಾಗಿರುತ್ತೆ. ಇಲ್ಲಿ ನಿಮಗೆ ಕನ್ನಡ ಬೇಕಿದ್ರೆ ಕನ್ನಡನ ಆಯ್ಕೆ ಮಾಡ್ಕೊಳ್ಳಿ, ಇಂಗ್ಲಿಷ್ ಬೇಕಿದ್ರೆ ಇಂಗ್ಲಿಷ್ ಕೂಡ ನೀವು ಆಯ್ಕೆನ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ಪರಿಹಾರ ಪೇಮೆಂಟ್ ರಿಪೋರ್ಟ್ಸ್ ಅಂತ ಬಂದಿರುತ್ತೆ. ಕೆಳಗಡೆ ನೋಡಬಹುದು ನ್ಯೂ ರಿಪೋರ್ಟ್ ಅಂತ ಇದೆ. 2023 ಖಾರಿಫ್ ಡ್ರೌಟ್ ಸೀಸನ್ ಅಂತ ಬಂದಿರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿಯಾಗಿ ಇಲ್ಲಿ ಇಯರ್ ಅಂತ ಬಂದಿದೆ, ಅಂದರೆ ವರ್ಷ ಅಂತ ಬಂದಿರುತ್ತೆ. 2023-2024 ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸೀಸನ್ ಅಥವಾ ಋತು ಅಂತ ಬಂದಿರುತ್ತೆ. ಸೊ ಇಲ್ಲಿ ನೀವು ಖಾರಿಫ್ ಅಥವಾ ಮುಂಗಾರು ಅಂತ ಆಯ್ಕೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೆಲಾಮಿಟಿ ಟೈಪ್ ಅಂತ ಬಂದಿರುತ್ತೆ, ವಿಪತ್ತಿನ ವಿಧ ಅಂತ ಬಂದಿರುತ್ತೆ. ಇಲ್ಲಿ ನೀವು ಡ್ರೌಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಅಂದರೆ ಬರ ಅಂತ. ಸೊ ಗೆಟ್ ಡೇಟಾ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋ ನಂತರ ಸರ್ಚ್ ಬೈ ಅಂತ ಬಂದಿದೆ ಅಥವಾ ಹುಡುಕು ಅಂತ ಇರುತ್ತೆ. ಸೊ ಇಲ್ಲಿ ನಿಮಗೆ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಸೂಕ್ತನೋ ಅದನ್ನು ಆಯ್ಕೆ ಮಾಡ್ಕೋಬಹುದು. ಮೊದಲೇದಾಗಿರುವಂಥದ್ದು ಆಧಾರ್ ನಂಬರ್ ಇದೆ. ಇಲ್ಲಿ ಎರಡನೇದಾಗಿರುವಂಥದ್ದು ಫಾರ್ಮರ್ ಐಡಿ ಅಂತ ಕೊಟ್ಟಿದ್ದಾರೆ, ಅಂದರೆ FID ಅಂತ ಹೇಳ್ತಾರೆ. ಸೊ ಇಲ್ಲಿ ಮೂರನೇದಾಗಿರುವಂಥದ್ದು ಮೊಬೈಲ್ ನಂಬರ್ ಇದೆ. ಕೊನೆಯದಾಗಿ ಇಲ್ಲಿ ಸರ್ವೆ ನಂಬರ್ ಅಂತ ಇದೆ. ಸೊ ಇದರಲ್ಲಿ ನಿಮಗೆ ಯಾವುದು ಸೂಕ್ತನೋ ಅದನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಮುಂದುವರಿಸಬಹುದಾಗಿರುತ್ತೆ. ಇಲ್ಲಿ ಉದಾಹರಣೆಯಾಗಿ ನಾನು ನಿಮಗೆ ಮೊಬೈಲ್ ನಂಬರ್ನ ಆಯ್ಕೆ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ಸರ್ಚ್ ಬೈ ಮೊಬೈಲ್ ನಂಬರ್ ಅಂತ ಬಂದಿರುತ್ತೆ. ಇಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ ಸೊ ಅದ್ರ ಮೇಲೆ ನೀವು ಸರ್ಚ್ನ ಮಾಡಬಹುದಾಗಿರುತ್ತೆ. ಇಲ್ಲಿ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದು ಆಧಾರ್ ಕಾರ್ಡ್ಗೆ ಲಿಂಕ್ ಇರಬೇಕು. ಜೊತೆಗೆ ಫಾರ್ಮರ್ ಐಡಿಗೂ ಕೂಡ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಇರಲೇಬೇಕಾಗಿರುತ್ತೆ. ಸೊ ಲಿಂಕ್ ಆಗಿದ್ರೆ ಮಾತ್ರ ನೀವು ಮೊಬೈಲ್ ನಂಬರಿಂದನೂ ಕೂಡ ನೀವು ಫೆಚ್ನ ಮಾಡ್ಬೋದು ಅಥವಾ ಮಾಹಿತಿನ ಪಡಿಬೋದಾಗಿರುತ್ತೆ. ಇಲ್ಲಿ ನೋಡಬಹುದು ಲೈವ್ ಆಗಿ ನಿಮಗೆ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಅಥವಾ ಆಧಾರ್ ಕಾರ್ಡ್ ಸಂಖ್ಯೆನ ಹಾಕ್ಬಿಟ್ಟು ಇಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮೊಬೈಲ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಫೆಚ್ ಅಥವಾ ಪಡೆಯಿರಿ ಅಂತ ಇರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಹಣ ಸಂದಾಯದ ವಿವರಗಳು ಅಂತ ಬಂದಿದೆ ನೋಡಬಹುದು. ಪೇಮೆಂಟ್ ಡೀಟೇಲ್ಸ್ ಅಂತ ಬಂದಿದೆ. ಸೊ ರೈತರ ಹೆಸರು ಮತ್ತು ರೈತರ ಒಂದು ಬ್ಯಾಂಕ್ ಅಕೌಂಟ್, ಜೊತೆಗೆ ರೈತರ ಒಂದು ಬ್ಯಾಂಕ್ ಅಕೌಂಟ್ಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ಇಲ್ಲಿ ಮಾಹಿತಿ ಬಂದಿರುತ್ತೆ. ಒಂದ್ಸರಿ ಎಲ್ಲನೂ ನೀವು ಚೆಕ್ ಮಾಡ್ಕೋಬಹುದು. ಅಂದರೆ ಸಂದಾಯದ ದಿನಾಂಕ ಕೂಡ ಕೊಟ್ಟಿದ್ದಾರೆ, ಅಂದರೆ ಪೇಮೆಂಟ್ ಡೇಟ್ ಅಂತ ಕೊಟ್ಟಿರ್ತಾರೆ. ಸೊ ಯಾವಾಗ ಪೇಮೆಂಟ್ ಆಗಿದೆ ಅಂತಲೂ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಈ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ನಿಮಗೆ ಹಣ ಬಂದಿದೆಯೋ ಇಲ್ವೋ ಅಂತ ನೀವೇ ಸ್ವತಃ ಫೋನಿನ ಮುಖಾಂತರನೇ ಚೆಕ್ ಮಾಡ್ಕೋಬಹುದು. ಸೊ ಇದು ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಈ ಒಂದು ವಿಡಿಯೋದ ಮೂಲಕ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಹಾಗೂ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು.